ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪವರ್ ಫೈಟ್ ನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆರಡು ಅಗ್ನಿ ಪರೀಕ್ಷೆಗಳು ಈಗ ಎದುರಾಗ್ತಾ ಇವೆ. ಸಿಎಂ ಪಟ್ಟ ಸಿಗಬೇಕು ಅಂದ್ರೆ ಆ ಎರಡು ಅಗ್ನಿ ಪರೀಕ್ಷೆಗಳನ್ನ ಜಯಿಸಲೇಬೇಕಾಗುತ್ತಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅಸ್ತಿತ್ವ ಹಾಗೂ ಪ್ರತಿಷ್ಠೆ ಪರೀಕ್ಷೆಯಲ್ಲಿ ಗೆಲ್ತಾರ ಕನಕಪುರ ಬಂಡೆ? ಬಹುದೊಡ್ಡ ಎರಡು ಅಗ್ನಿ ಪರೀಕ್ಷೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಸಿಎಂ ಪಟ್ಟ ಸಿಗಬೇಕು ಅಂದ್ರೆ ಅಧಿಕಾರ ಹಂಚಿಕೆ ಫಾರ್ಮುಲಾ ಕಾರ್ಯರೂಪದ ನಿರೀಕ್ಷೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಇದ್ದಾರೆ. ಕನಕಪುರ ಬಂಡೆ ಮೇಲಿರುವಂತ ಆ ಎರಡೆರಡು ಅಗ್ನಿ ಪರೀಕ್ಷೆ ಏನು? ಹಾಗಾದ್ರೆ ಆ ಎರಡು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಬಂಡೆ ಪ್ರಾರ್ಥನೆಗೆ ಸಿಗುತ್ತಾ ಫಲ? ಪ್ರತಿ ಬಾರಿಯೂ ಕೂಡ ಡಿಕೆ ಶಿವಕುಮಾರ್ ಹೇಳೋದು ಇದನ್ನೇ, ಪ್ರಾರ್ಥನೆಗೆ ಫಲ ಸಿಗುತ್ತೆ ಅಂತ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ ಅಗ್ನಿ ಪರೀಕ್ಷೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ಗಮನಿಸಬಹುದು. ಹಾಗಾದ್ರೆ ಆ ಎರಡು ಅಗ್ನಿ ಪರೀಕ್ಷೆಗಳು ಏನು? ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿದೆ ದಾವಣಗೆರೆ ಮತ್ತು ಅಸ್ಸಾಂ ಬ್ಯಾಟಲ್ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಿದ್ದೇ ಆದ್ರೆ ಹಾಗಾದ್ರೆ ಸಿಎಂ ಪಟ್ಟ ಡಿಕೆ ಶಿವಕುಮಾರ್ಗೆ ಸಿಕ್ಬಿಡುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮುಖ್ಯವಾಗಿರುವಂತ ಅಸ್ಸಾಂ ಚುನಾವಣೆ. ಹಲವು ರಾಜ್ಯಗಳಲ್ಲಿ ಸೋತಿರುವ ಕಾಂಗ್ರೆಸ್ ಪಡೆಗೆ ಅಸ್ತಿತ್ವಕ್ಕಾಗಿ ಈಗ ಫೈಟ್ ನಡೀತಾ ಇದೆ. ಅಳೆದು ತೂಗಿ ಅಸ್ಸಾಂ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಹೊರಿಸಲಾಗಿದೆ. ಇತ್ತ ಡಿಸಿಎಂ ಡಿಕೆಶಿಗೆ ಪ್ರತಿಷ್ಠೆಯಾಗಿರುವಂತಹ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್. ಹಲವು ಅಸಮಾಧಾನದ ನಡುವೆನೂ ಕೈ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗ್ತಾರ? ಹಾಗಾದ್ರೆ ಹೀಗಾಗಿ ಸಾಕಷ್ಟು ಲೆಕ್ಕಾಚಾರದೊಂದಿಗೆ ಈಗ ಜವಾಬ್ದಾರಿ ನಿಭಾಯಿಸ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಅವರ ಸ್ಟ್ರಾಟಜಿ ಎಲ್ಲವೂ ಕೂಡ ವರ್ಕೌಟ್ ಆಗುತ್ತಾ? ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಅದು ಗೊತ್ತಾಗೋದು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಡಿಕೆಶಿ. ಸಿಎಂ ಪಟ್ಟಕ್ಕಾಗಿ ಅಸ್ತಿತ್ವ ಮತ್ತೆ ಪ್ರತಿಷ್ಠೆ ಇವೆಲ್ಲವೂ ಪರೀಕ್ಷೆ ಇದೆ. ಹಾಗಾದ್ರೆ ಒಂದ್ ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ತಾರ ಅನ್ನುವಂತ ಪ್ರಶ್ನೆ ಇದೆ. ಅಲ್ಲಿ ಅಸಮಾಧಾನಗೊಂಡಿರೋರ್ನ ಸಮಾಧಾನ ಪಡಿಸೋದು, ಬಂಡಾಯ ಇದ್ರು ಅಂದ್ರೆ ಆ ಶಮನಗೊಳಿಸೋದು, ಇವೆಲ್ಲ ಪರೀಕ್ಷೆಯನ್ನು ಗೆದ್ದು ಸಿಎಂ ಪಟ್ಟವನ್ನು ಗಿಟ್ಟಿಸ್ಕೊಳ್ತಾರಾ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈಗ ಈ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡ್ತಾರಾ ಕೊಡಲ್ವಾ? ಇದೆಲ್ಲ ಸಾಕಷ್ಟು ಚರ್ಚೆ ಆಯಿತು, ತುಂಬಾ ಲ್ಯಾಗ್ ಆಯಿತು. ತದನಂತರ ಈಗ ಬಂದಿರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪರೀಕ್ಷೆ, ಅಸ್ತಿತ್ವದ ಪರೀಕ್ಷೆ ಇದೆ ಅಂತ. ಎರಡೂ ಪರೀಕ್ಷೆಗಳನ್ನ ಗೆಲ್ತಾರಾ? ಗೆದ್ರೆ ಸಿಎಂ ಪಟ್ಟ ಸಿಗೋದು ಪಕ್ಕಾನಾ ಅಂತ? ಸೌಖ್ಯ, ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಡೀತಿರುವಂತಹ ಉಪಚುನಾವಣೆ ಮತ್ತು ಪಂಚರಾಜ್ಯ ಚುನಾವಣೆಗಳು ಕಾಂಗ್ರೆಸ್ ನಾಯಕರಿಗೆ ಪ್ರತಿಷ್ಠೆ ಆಗಿರುವಂತದ್ದು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೇವೆ, ಸರ್ಕಾರದ ಸಾಧನೆಗಳನ್ನ ಮಾಡಿದ್ದೇವೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದ್ ಕಡೆ ಇದ್ರೆ, ನಾಯಕತ್ವ ಬದಲಾವಣೆ ವಿಚಾರ ದಿನದ ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು. ಅದರಲ್ಲೂ ಕೂಡ ಉಪಚುನಾವಣೆಯ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಆಗತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಿರುವಂತದ್ದು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಿರುವಂತಹ ಜವಾಬ್ದಾರಿಗಳಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ, ಅಂದ್ರೆ ದಾವಣಗೆರೆ ಚುನಾವಣೆಯನ್ನ ಗೆಲ್ಲಬೇಕನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಇತ್ತ ಅಸ್ಸಾಂ ಚುನಾವಣೆ ಉಸ್ತುವಾರಿ ಕೂಡ ಆಗಿರುವಂತದ್ದು. ಹೀಗಾಗಿ ಎರಡೂ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಬೇಕಾದ್ರೆ ತಾವು ಮಾಡಿದಂತ ಕೆಲಸಕ್ಕೆ ಕೂಲಿ ಕೇಳುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಹಲವಾರು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಹಠಕ್ಕೆ ಬಿದ್ದಿರುವಂತದ್ದು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸದ್ಯ ಈ ಎರಡು ಅಸ್ಸಾಂ ಚುನಾವಣೆ ಮತ್ತು ದಾವಣಗೆರೆ ದಕ್ಷಿಣ ಚುನಾವಣೆಯನ್ನ ಗೆಲ್ಲುವ ಮೂಲಕ ಅದೃಷ್ಟ ಕೊಲಾಯಿಸುತ್ತ. ಯಾಕಂದ್ರೆ 2 ವರ್ಷದ ಬಳಿಕ ಅಧಿಕಾರವನ್ನ ಬಿಟ್ಟುಕೊಡ್ಬೇಕು ಅನ್ನೋ ಒಪ್ಪಂದ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಸಿಎಂ ಅವರು ಕೂಡ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಅಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಈ ಎರಡು ಪರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಸ್ ಆದ್ರೆ ಪವರ್ ಶೇರಿಂಗ್ ಫೈಟ್ಗೆ ಒಂದು ಮತ್ತಷ್ಟು ನಾಂದಿ ಆಗತ್ತಾ? ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಹೈಕಮಾಂಡ್ ಮಾಡಿಕೊಡೋದಕ್ಕೆ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಗಳು ಆಗ್ತಿದ್ದಾವೆ. ಜೊತೆಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಖುದ್ದು ಹೊಂದಿರೋದ್ರಿಂದ ಇವೆರಡೂ ಚುನಾವಣೆಗಳಿಗೆ ಡಿಕೆ ಶಿವಕುಮಾರ್ ಗೆಲುವು ಸಾಧಿಸಿದ್ರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ರೀತಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ನಾನು ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಿದ್ದೀನಿ, ಜೊತೆಗೆ ಎಲ್ಲವೂ ಕೂಡ ಚುನಾವಣೆಗಳಲ್ಲಿ ಗೆಲುವು ಆಗ್ತಿದೆ. ಹೀಗಾಗಿ ನನಗೆ ಸಿಎಂ ಮಾಡಿ ಇರುವಂತಹ ಬೇಡಿಕೆ ಇರುವಂತಹ ಸಾಧ್ಯತೆ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.